guys, welcome back to our ನೋಡಿ ಅವಳದೇ ಮಾಡಿಕೊಂಡು ಬಿಟ್ಟಿದ್ದಾಳೆ ಗೈಸ್ ಯೂಟ್ಯೂಬ್ ಅನ್ನು. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚಂದ ಇದ್ದೀರಾ ಅಂತ ಭಾವಿಸಿಕೊಂಡು ಈ ಒಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಎಂತ ಅಂದರೆ ನನ್ನ ಅಕ್ಕ ನಾನು ಹಾಸ್ಟೆಲ್ಗೆ ಬಿಟ್ಟಿಗೆ ಹೋಗ್ತಿದ್ದೇವೆ ಗೈಸ್. ಸೋ ಸ್ಯಾಡ್ ಅಯ್ಯೋ ಗಡಗಡ. ಆಲ್ ಓವರ್ ಹಿಯರ್ ಇಸ್ ಮೈ ಸಿಸ್ಟರ್ಸ್ ಗುಜರೀಸ್. ಅಂದರೆ ನನ್ನ ಅಕ್ಕನ ಗುಜರಿಗಳೆಲ್ಲ ಇಲ್ಲಿ ಹಿಂದೆ ಇತ್ತು, ಲಗೇಜ್ ಹಿಂದೆ ಫುಲ್ ಉಂಟು. ಅಪ್ಪನಿಗೆ ಹಿಂದೆ ನೋಡಬೇಕು ಅಂತ ಹೇಳಿದ್ರು ಕೂಡ ಜಾಗ ಇಲ್ಲ, ಅಷ್ಟೊಂದು ತುಂಬಿಸಿಕೊಂಡಿದ್ದಾಳೆ ನನ್ನ ಅಕ್ಕ. ಎಂತಂದರೆ ಎಂತ ಸಿಲ್ಲ ಗೈಸ್. ಸೋ ಸ್ಯಾಡ್. ನನ್ನ ಅಕ್ಕ ಇಲ್ಲೇ ಇನ್ನೂ ಸ್ವಲ್ಪ ದಿವಸ ಜಾಗದ ಸತ್ಯಲೇನು ಕೂಡ ನಮ್ಮ ಮುಂದೆ ಬಿದ್ದಾಗಲಿ. ಸೊ ಗಾಯ್ಸ್, ನಾವೀಗ ಕ್ವೆಶ್ಚನ್ಸ್ ಬ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಈಗ ಕುಡ್ಲಕ್ಕೆ ಹೋಗೋ ಬೋರ್ ಆಗ್ತದೆ ಅದಕ್ಕೆ. ಸೊ ಅದಕ್ಕೆ ನಾವು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ವಿ, ಸ್ಟೋರಿ ಹಾಕಿದ್ವಿ, ಆಸ್ಕ್ ಮೀ ಎನಿಥಿಂಗ್ ಅಂತ. ಸೊ ತುಂಬ ಅಂದರೆ ತುಂಬ ಬಂದಿದೆ, 180 ಬಂದಿದೆ. ಎಲ್ಲದಕ್ಕೂ ರಿಪ್ಲೈ ಮಾಡಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ, ಬಟ್ ಚೂಸಿ ಇರೋದನ್ನು ನಾವು ಎಲ್ಲ ಕೂಡ ಆನ್ಸರ್ ಮಾಡ್ತೇವೆ. ನೆಟ್ವರ್ಕ್ ಇರೋ ಜಾಗಕ್ಕೆ ಹೋಗ್ತೇವೆ, ಅವಾಗ ರೋಡ್ ಸಹ ಚಂದ ಇರ್ತದೆ. ಸೊ ದಟ್ ವಿಡಿಯೋ ತೆಗಿಬೋದು. ಮತ್ತು ಎಲ್ಲರೂ ಡಿಸ್ಟರ್ಬೆನ್ಸ್ ಅಂತ ಅನಿಸಿದ್ರೆ ನಿಮಗೆ ಅಡ್ಜಸ್ಟ್ ಮಾಡಿಕೊಳ್ಳಿ, ಬಿಕಾಸ್ ನಾವು ಹೋಗ್ತಾ ಇದ್ದೇವೆ. ಸೊ ಹಾರ್ನಿನ ಸೌಂಡ್ ಸಹ ಇರಬಹುದು, ಗೊತ್ತಿಲ್ಲ, ವೆಹಿಕಲ್ ಸೌಂಡ್ ಇರ್ತದೆ. ಹಾಕ್ಯಾ ಗೊತ್ತಾಗ್ತದೆ. ಗೈಸ್ 182 ಕ್ವೆಶನ್ಸ್ ಉಂಟು, ಎಲ್ಲ ಸಹ ಹೇಳ್ತೀನಿ ಅಂತ. ಫಸ್ಟಿಗೆ ಗೋ ಅಹೆಡ್, ಜಸ್ಟ್ ಬಿ ಯೋರ್ ಸೆಲ್ಫ್. ತಿನ್ನೋತುಗಳ ಫ್ಯಾನ್ ಪೇಜ್. ಥ್ಯಾಂಕ್ ಯು ಸೋ ಮಚ್. ಯುವರ್ ವೈರ್ಲೆಸ್ ಮೈಕ್ ನೇಮ್ ಅಂತೆ. ವೈರ್ಲೆಸ್ ಮೈಕ್ ನೇಮ್ ದೊಂಡೆ ಗಂಟಲು. ನಾವು ಮೈಕ್ ಯೂಸ್ ಮಾಡೋದಿಲ್ಲ ಗೈಸ್. ತುಂಬ ಜನ ಕಮೆಂಟ್ ಆಗ್ತಿದ್ರಿ ಯಾವ ಮೈಕ್ ಯೂಸ್ ಮಾಡಿ, ಯಾವ ಮೈಕ್ ಅಂತ. ನಮ್ಮ ದೊಡ್ಡ ಸಾಕು ಮೈಕ್. ಹೌದು, ಸತ್ಯ ನಂಗೆ ಅನಿಸ್ತದೆ. ಬೇರೆ ಕ್ರಿಯೇಟರ್ಸ್ಗಳೆಲ್ಲ ಮೈಕ್ ಯೂಸ್ ಮಾಡ್ತಾರೆ. ಅವ್ರು ಮೈಕ್ ಯೂಸ್ ಮಾಡಿದ್ರು ಅವರ ವಾಯ್ಸ್ ತುಂಬ ಮೆಲ್ಲ ಕೇಳ್ತದೆ. ನಾವು ಮೈಕ್ ಯೂಸ್ ಮಾಡೋದಿದ್ರು ಕೂಡ ಯಾಕೆ ಇಷ್ಟು ಜೋರು ಕೇಳ್ತದೆ ನಂಗೆ ಅರ್ಥ ಆಗೋದಿಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ವೋಕಲ್ ಕಾರ್ಡ್. ನೆಕ್ಸ್ಟ್, ಫೈನಲಿ ಯು ಆರ್ ಗೆಟಿಂಗ್ ಪ್ರಮೋಷನ್. ಗುಡ್ ಲಕ್. ಥ್ಯಾಂಕ್ ಯು. ವೇರ್ ಆರ್ ಯು ಗೋಯಿಂಗ್ yesterday? Yesterday we were, I think, ಹೊರನಾಡು ಇವೆಂಟ್. ಹೊರನಾಡು ಇವೆಂಟ್ ಅಲ್ಲ, ಹೊರನಾಡು ಹೋದ ಟೆಂಪಲ್ಗೆ. ಹೊರನಾಡು ಇವೆಂಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ಕ್ವಶನ್. ನಿಮಗೆ ಯಾಕೆ ಇಂಟ್ರೆಸ್ಟ್ ಬಂತು ಬ್ಲಾಗ್ ಮಾಡಲಿಕ್ಕೆ? ನಮಗೆ ಯಾಕಂದರೆ ನಾನು ಚಿಕ್ಕದಿಂದ ತುಂಬ ವಿಡಿಯೋಸ್ ಮಾಡಿ ನನ್ನ ಕಸಿನ್ಸ್ನವರಿಗೆಲ್ಲ ಕಲಿಸ್ತಾ ಇದ್ದೆ. ಸೊ ಅದರಿಂದ ಒಂದು ಇಂಟ್ರೆಸ್ಟ್ ಬಂತು, ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ. ನಾವೊಂದು ಅಪ್ಲೋಡ್ ನಾನೇ ಮಾಡಿದಲ್ಲ, ಒಂದು ಬ್ಲಾಗ್ ಮಾಡಿದ್ವಿ ಇವಳು, ಅದನ್ನು ನಾನು ತೆಗೆದು ಅಪ್ಲೋಡ್ ಮಾಡಿದ್ದೆ ಎಂತಾದ್ರಾಗಲಿ ಅಂತ. ನಾನು ಹೇಳ್ತಿದ್ದೆ ಅವಳಿಗೆ ಅಪ್ಲೋಡ್ ಮಾಡುವ ಅಂತ. ಅವಳು ಯಾವತ್ತೂ ಒಪ್ತಿರ್ಲಿಲ್ಲ, ಬರೀ ರೀಲ್ಸ್ ಹಾಕ್ತಿರ್ತಿದ್ಲು. ಇನ್ನೊಂದಿತ್ತು ನಮ್ಮದೊಂದು ಯೂಟ್ಯೂಬ್ ಚಾನಲ್, ಅದೇನು ಕೈಗೆ ಗೊತ್ತಿಲ್ಲ. ಫಸ್ಟಿಗೆ ಬ್ಲೂಮಿಂಗ್ ಬ್ಯೂಟಿ ಇತ್ತು, ಆಮೇಲೆ ಅದು HP ವ್ಲಾಗ್ಸ್ ಆಯ್ತು, ಆಮೇಲೆ ಅಮ್ಮ ಪುತ್ತೂರು ನಮ್ಮದು ಹೇಳಿದ್ರು, ಆಮೇಲೆ ಅದಾಯ್ತು. ಆಮೇಲೆ ನಾವು ಬ್ಲಾಗ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ. ಸೊ ಫಸ್ಟ್ ಟೈಮ್ ನಾನು ಅಜ್ಜಿ ಮನೆಯಲ್ಲಿ ನಾವು ತೆಗೆದದ್ದು ಬ್ಲಾಗ್. ಅವರು ನಮ್ಮ ಮಾಮ ಎಲ್ಲ ನೋಡಿ ಚಂದ ಆಗಿದೆ ನಿನ್ನ ಆ್ಯಂಕರಿಂಗ್ ಆಗೆಲ್ಲ ಹೇಳಿದ್ರು. ಸೊ ಆಮೇಲೆ ಎಂಕರೇಜ್ ಎಲ್ಲ ಬಂತು, ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಗುಡ್ ರೆಸ್ಪಾನ್ಸ್ ಸಿಕ್ತು ಹೋಗ್ತಾ. ಈಗ ಇವನು ವಿಶ್ವದ ಕಮೆಂಟ್, ಇನ್ಸ್ಟಾಗ್ರಾಮ್ಲಿ ವೈ ಯು ಆರ್ ಟ್ರೆಂಡಿಂಗ್ ಅಂತೆ. ಎಂತದ ಆದ್ಮೇಲೆ ಕೂತ್ಕೊಳ್ಳಿ. ನಮ್ಮ ತಮ್ಮ ಆಯ್ತಾ ಗೈಸ್, ಚಿಕ್ಕಪ್ಪನ ಮಗ. ನಿಂಗೆ ಜಾಸ್ತಿ ಮರಲಿ ಯಾಕೆ ಅಂತೆ, ಅವನಿಗೆ ದೊಡ್ಡ ಮರಲಿ ಗೈಸ್ ಅಷ್ಟೇ. ಅವನಿಗೆ ಮಾಡ್ಲಿಕ್ಕೆ ಅಂತ ಕೆಲಸ ಇಲ್ಲ, ಅದಕ್ಕೆ ಈಗ ಸುಮ್ಮನೆ ಸ್ಕೂಲಿಗೆ ಹೋಗು ಮಾರೆ, ಸುಮ್ಮನೆ ಕಾಮೆಂಟ್ ಹಾಕ್ಬಿಡುವಂತ. ವಾಟ್ ಈಸ್ ಯುವರ್ ಬ್ಯೂಟಿ ಸೀಕ್ರೆಟ್? ನನ್ನ ಅಜ್ಜಿ, ನನ್ನ ಅಪ್ಪ ಅಮ್ಮ, ಅಜ್ಜಿ ಎಲ್ಲ ಸಹ. ವಿಲ್ ಪ್ರಾಪ್ತಿ ಚೂಸ್ JEE or NEET after 12th grade? Not yet decided. JEE ಮಾತ್ರ ಪಕ್ಕ ಇಲ್ಲ. NEET ಅಥವಾ CET. ಅಕ್ಕ ಪಾಪನ ತಂಗಿ ಪಾಪನ? ಅಕ್ಕವೇ ಪಾಪ. ಅಕ್ಕ ಆಕ್ಚುಲಿ ಅವಳು ಎಂತ ಗೊತ್ತುಂಟ, ಸುಮ್ಮನೆ ಪಾಪ ಗೈಸ್. ಬೇಕಾದವರೊಟ್ಟಿಗೆ ಪಾಪ ಇರುವುದಿಲ್ಲ, ಬೇಡದವರೊಟ್ಟಿಗೆ ಪಾಪ ಇರ್ತಾಳೆ. ಸೊ ಅದು ಅವಳದು. ಈಗ ನನ್ನೊಟ್ಟಿಗೆ ಪಾಪ ಇರುವುದಿಲ್ಲ ಗೈಸ್. ಅವಳ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಮೋಸ ಮಾಡಿ ಹೋದವರನ್ನೆಲ್ಲ ಕ್ಷಮಿಸಿ ಇಟ್ಟುಕೊಳ್ತಾಳೆ ಗೈಸ್. ಯಾವಾಗ ಅದು ಬಂದು ಚುಚ್ಚುವವರನ್ನು ನಾವೆಲ್ಲ ಒಂದೇ ಸಲ ಎಂತದ್ದು ಮೋಸ ಮಾಡಿದ್ರೆ ಇಲ್ಲ, ಮತ್ತೆ ಕ್ಷಮಿಸ್ಲಿಕ್ಕೆಲ್ಲ ಹೋಗ್ಲಿ. ಯುವರ್ ಏಜ್ ಗೈಸ್? ನಾನು 19 years ಆಯ್ತು ನನಗೆ ಈ ಸಲ ಅಕ್ಟೋಬರ್ 29ಗೆ 16 ಆಗ್ತದೆ. ನನಗೆ ಈ ಸರ್ತಿ ನೆಕ್ಸ್ಟ್ 2027 ಮಾರ್ಚ್ 26ಗೆ ನನಗೆ 20 years ಗೈಸ್. 26 ಅಲ್ಲ 27ಗೆ. ಹಾಯ್ ಹಿತಾ ಮ್ಯಾಮ್, ಎಂಚೋ ಅಲ್ಲರ್ ಹುಷಾರುಳ್ಳೆ, ಮಸ್ತ್ ಪೊರ್ಲು ಅಲ್ಲರ್, ಪ್ಲೀಸ್ ರಿಪ್ಲೈ. ಥ್ಯಾಂಕ್ ಯು. ಯುವರ್ ಏಜ್? ಹಾಯ್. ಅಷ್ಟೇ. ಮಂತ್ಲಿ ಇನ್ಕಮ್ ಗೈಸ್, ನಮಗೆ ಮಂತ್ಲಿ ಮನಿ ಬರೋದಿಲ್ಲ, ಅದಕ್ಕೆ ನಮ್ಗೆ ಇನ್ಕಮ್ ಇಲ್ಲ. ಮಂತ್ಲಿ ಇನ್ಕಮ್. ಮನನ್ ಹೇಗಿತ್ತು ಯಾ ಪಿಕಲ್ ಸೂಪರ್ ಇತ್ತು. ನೀವು ಕೂಡ ಟ್ರೈ ಮಾಡಿ. ಪಿಕಲ್ ಫ್ರೆಶ್ ಅವರ ಪೇಜಿಗೆ ಹೋಗಿ ಆ ನಂಬರನ್ನು ಇದು ಬುಕ್ ಮಾಡ್ಕೊಳ್ಳಿ ಆಯಿತಾ, ನಾವು ಟ್ಯಾಗ್ ಮಾಡಿರ್ತೇವೆ ಇಲ್ಲಿ. ನೋ ಕ್ವೆಶನ್ಸ್, ಯು ಬೋತ್ ಆರ್ ಜಸ್ಟ್ ಕ್ಯೂಟ್ ಆ್ಯಂಡ್ ಆಸಮ್. ಥ್ಯಾಂಕ್ ಯು.
ಹಿತನಿಗೆ ಕ್ಲಾಸ್ ಸ್ಟಾರ್ಟ್ ಆಯ್ತಾ? ನಾಳೆಯಿಂದ ಸ್ಟಾರ್ಟ್ ಗೈಸ್, ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾವೆ ಈಗ. ಹಿತ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇರೋದಾ? ಅದು ಎಲ್ಲಿ ಈ ಇಯರ್ದು ಅಪ್ಲಿಕೇಶನ್ ಬಿಟ್ರಾ? ಇಲ್ಲ, ನಾನು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇರೋದಲ್ಲ, ನನ್ನ ಕಾಲೇಜ್ ಇದೆ ಹಾಸ್ಟೆಲ್. ಅದು ಹಾಸ್ಟೆಲಿಂದ ಕಾಲೇಜಿಂದ ಸ್ವಲ್ಪ ದೂರವೇ ಇಟ್ಟರೆ ನಮ್ಮ ಹಾಸ್ಟೆಲ್ಗೆ. ಸ್ಕೂಲ್ ಬಸ್ ಫೆಸಿಲಿಟೀಸ್ ಎಲ್ಲ ಉಂಟು, ಹಾಗೆ ಹೋಗ್ತಾರೆ ನಾವು. ಫೀಸ್ ನನಗೆ ಹಾಸ್ಟೆಲ್ ಇದು 63, ಮೇ ಬಿ ಈ ಸರ್ತಿ ಜಾಸ್ತಿ ಆಗಿರ್ಬೋದು ಹೇಳ್ತಾ ಇದ್ರು. 63 ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಕಾಲೇಜ್ಗೆ. ಪುತ್ತೂರಿನ ಬೆಸ್ಟ್ ಪ್ಲೇಸ್ ಹೇಳಿ ಅಂತೆ ಯಾರೋ ಒಬ್ರು ಕವನ ಬರ್ತಿದ್ದಾರೆ ಗೈಸ್. ಅದು ಇರಲಿ. ಈಗ ಪುತ್ತೂರಿನ ಫಸ್ಟ್ ಬೆಸ್ಟ್ ಪ್ಲೇಸ್ ಎಂತ ಅಂದರೆ, ಇವಾಗ ಪರ್ಸ್ನಲಿ ಬೆಸ್ಟ್ ಪ್ಲೇಸ್ ಯಾವುದು? ಐ ಥಿಂಕ್ ಮಹಾಲಿಂಗೇಶ್ವರ ಟೆಂಪಲ್. ಮಹಾಲಿಂಗೇಶ್ವರ ಟೆಂಪಲ್ ನಮಗೆ ಫೇವ್ರೇಟ್, ಸೊ ಅದು ಉಂಟು. ಮತ್ತು ಟೆಂಪಲ್ಸ್ಗಳೆಲ್ಲ ಚಂದ ಚಂದ ಉಂಟು. ಇಲ್ಲಿ ನಗರದ ಹತ್ರ ಒಂದು ದೇವಸ್ಥಾನ ಉಂಟು, ಗಣೇಶ್ ಅಂದು, ನನಗೆ ಅದು ಸಹ ಫೇವ್ರೇಟ್ ದೇವಸ್ಥಾನ, ಚಂದ ಚಂದದು ಉಂಟು. ನೆಕ್ಸ್ಟ್ ಕ್ವೆಶ್ಚನ್ ಗೈಸ್. ಅವರು ಕೇಳಿದೆ ಅಂತ ಗೊತ್ತುಂಟಾ, ಡೋಂಟ್ ಯು ಥಿಂಕ್ ಇಟ್ಸ್ ಟೂ ಅರ್ಲಿ ಟು ಕಮ್ ಇನ್ ಟು ಸೋಷಿಯಲ್ ಮೀಡಿಯಾ ಅಂತ? ವಿ ಥಿಂಕ್ ಸೊ. ನೋ, ಐ ಡೋಂಟ್. ಕೆಲವೊಮ್ಮೆ ಅನಿಸ್ತದೆ, ಕೆಲವರ ಕಮೆಂಟ್ಸ್ ಎಲ್ಲ ನೋಡುವಾಗ. ಮತ್ತೆ ಅನ್ನಿಸ್ತದೆ, ಕಮೆಂಟ್ ಹಾಕೋರು ಎಂತ ಇದ್ರು ಕಮೆಂಟ್ ಹಾಕ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅವ್ರು ಕಮೆಂಟ್ ಹಾಕ್ತಿದ್ದಾರೆ, ಅದು ನಮಗೆ ಓದಿ ಗೊತ್ತಾಗ್ತದೆ. ಈಗ ನಾವು ಈಗ ನಮ್ಮ ಕ್ಲಾಸಲ್ಲಿ ಇರ್ತೇವೆ ಅಥವಾ ಹೊರಗಡೆ ಇದ್ದಾಗ ಅವ್ರು ಯೂಶ್ವಲಿ ಒಬ್ರು ನೋಡಿ ಇನ್ನೊಬ್ಬರು ನೋಡಿ ಜಡ್ಜ್ ಮಾಡೋದು, ಅದು ಕಾಮನ್. ಸೊ ನನಗೇನು ಕೂಡ ಅದು ಐ ಡೋಂಟ್ ಥಿಂಕ್ ಸೊ. ಏಜ್ ಡಸಂಟ್ ಮ್ಯಾಟರ್ಸ್. ಬಿಗ್ ಬಾಸ್ ಹೋಗ್ಬೇಕಿತ್ತು ಗೈಸ್. ವೀಕ್ಲಿ ವ್ಲಾಗ್ ಟಾಸ್ಕ್ ವಿನ್ ಆದ್ರ? ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು. ನಾವು ಇವ್ರ ಅತ್ತೆ ಮನೆಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಸಹ ನೆಟ್ವರ್ಕ್ ಇರಲಿಲ್ಲ, ಹಾಗೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಗೈಸ್. ಯುವರ್ ಆಂಬಿಷನ್? ನೋ ಆಂಬಿಷನ್, ಮೂವಿಂಗ್ ಇನ್ ಅ ಫ್ಲೋ. ನೋ, ಐ ಆಮ್ ನಾಟ್ ಮೂವಿಂಗ್ ಇನ್ ಅ ಫ್ಲೋ. ಐ ಹ್ಯಾವ್ ಆಂಬಿಷನ್. ಅದು ಆದಮೇಲೆ ನಾನು ತೋರಿಸ್ತೇನೆ ಅಂತ ಹೇಳ್ತೇನೆ. ಸೊ ಮುಂಚೆ ಹೇಳಿದ್ರೆ ಅದು ಎಲ್ಲಿಯಾದರೂ ಏನೋ ಒಂದು ಎಡವಟ್ಟಾದರೆ ಅಂತ ಅಷ್ಟೇ. ನಾನು ಆದಮೇಲೆ ತೋರಿಸ್ತೇನೆ. ನೀವಿಬ್ರು ಏನು ಮಾಡ್ತಿರೋದು ಗೌಡ್ರೆ? ಹೌದು, ನಾವು ಗೌಡ್ರುಗಳೇ, ಅದನ್ನು ಕನ್ಫರ್ಮ್ ಮಾಡಿಬಿಡ್ತೇನೆ. ನಾವು ಗೌಡ್ರುಗಳೇ. ಕೆಲವರು ನನ್ನನ್ನು ಬ್ರಾಹ್ಮಣ್ ಅಂತ ಮಾಡಿಬಿಟ್ಟಿದ್ದಾರೆ. ಇಲ್ಲ, ನಾನು ಕೋಳಿ ತಿಂತೇನೆ. ಅದು ನಮ್ಮ ರೀಸೆಂಟ್ ಬ್ಲಾಗ್ ನೋಡಿದ್ರೆ ಗೊತ್ತಾಗ್ತದೆ ನಾವು ಎಷ್ಟು ಕೋಳಿ ತಿಂತಾರೆ. ಸೊ ಎಂತ ಅವ್ರು ಕೇಳಿದೆ ಅಂತ ಗೊತ್ತಿಲ್ಲ. ನೀವಿಬ್ರು ಏನು ಸ್ಟಡಿ ಮಾಡ್ತಿರೋದು? ನಾನು ಫಸ್ಟ್ PU PCMB. ನನ್ನದೊಂದು ಎಷ್ಟು ಸತ್ ನಾನು ಐ ಥಿಂಕ್ ಒಂದು ಯಾವಾಗಲೂ ಹೇಳ್ತಾನೆ ಇರ್ತಾನೆ ಎಲ್ಲ ಬ್ಲಾಗಲ್ಲಿ ಸಹ ನಾನು ಎಂತ ಕಲಿಯೋದು ಅಂತ. ನಾವು BSc ಮೈಕ್ರೋಬಯಾಲಜಿ ಮತ್ತು ಕೆಮಿಸ್ಟ್ರಿ ಮಾಡ್ತಿದ್ದು. ಗೈಸ್ ನೀನು ಕೇಳಿಕೊಂಡು ಅಷ್ಟೇ. ನಿಮ್ಮ ಹೆಸರೇನು? ಮೈ ನೇಮ್ ಈಸ್ ಪ್ರಾಪ್ತಿ ತೆಂಕಪಾಡಿ ನಾಗರಾಜ್. ಮೈ ನೇಮ್ ಇಸ್ ಹಿತಾ. ಇವಳ ಹೆಸರು ಹಿತಾ ತೆಂಕಪಾಡಿ ನಾಗರಾಜ್. ಒಂದು ಹೇಳ್ತಾನೆ ಕೇಳಿಸ್ಕೊಳ್ಳಿ, ಯಾರೋ ಒಬ್ರು ಕಮೆಂಟ್ ಅಲ್ಲಿ ಹಾಯ್ ಸಂಗೀತ ಹಾಕ್ತಾರೆ. ನನಗೆ ಲಿಟ್ರಲಿ ಇರಿಟೇಟ್ ಆಗ್ತದೆ. ಐ ಆಮ್ ರಿಯಲಿ ಸಾರಿ, ಬಟ್ ನಮ್ಮಲ್ಲಿ ಇಲ್ಲಿ ಸಂಗೀತ ಅನ್ನೋರು ಯಾರೂ ಇಲ್ಲ. ಸೊ ನಮ್ಮ ಕಾಲೇಜ್ ಬಂತು ಗೈಸ್, ಎಕ್ಸ್ ಕಾಲೇಜ್. Which is your favorite dish to cook together? Maggie. SVS. Maggie cook together ಮಾಡ್ಲಿಕ್ಕಲ್ಲ. SVS. ಎಲ್ಲ ಚಿಕನ್, ಎಲ್ಲ ಐಟಮ್ ಕೂಡ ನಾವು ಒಟ್ಟಿಗೆ ಮಾಡೋದು. ಸೊ ಎಲ್ಲ ಸಹ ಫೇವ್ರೇಟ್, ಎಲ್ಲ ಒಟ್ಟಿಗೆ ಮಾಡ್ತೇವೆ. ನಾವು ಮಾಡಿದ ಮೇಲೆ ನಮಗೆ ಇಷ್ಟ ಆಗೋ ಡಿಶ್ ಮಾಡ್ತೇವಲ್ಲ. Who is the better cook? Me. ನಾನು. ಇಬ್ರು ಸಹ ಬೆಟರ್, ಬಟ್ ಅವಳು ಅಡಿಗೆನೆ ಮಾಡುದಿಲ್ಲ, ನಾನು ಅಡಿಗೆ ಜಾಸ್ತಿ ಮಾಡ್ತೇನೆ. ಸ್ವಲ್ಪ ಕಮ್ಮಿ ಕಂಪೇರೇಟಿವ್ಲಿ. ಅವಳಿಗೆ ತಿನ್ನೋದು ಮಾತ್ರ ಇಷ್ಟ ಆಗ್ತದೆ, ಮಾಡೋದಕ್ಕಿಂತ ಜಾಸ್ತಿ. ಸೊ ಗೈಸ್, ನೆಕ್ಸ್ಟ್ ಕ್ವೆಶ್ಚನ್. ಹಿತಾ ಯುವರ್ ಹೈಟ್ ಅಂಡ್ ವೇಟ್ ಅಂತ ಕೇಳಿದ್ದೀರಿ. ನನ್ನ ಹೈಟ್ 5.3 5.4 ಇರ್ಬೋದು. 4 ನಿನ್ನ ಇದ್ದು 5.4 ಇರಲ್ಲ, 5.3 ಮೇ ಬಿ. ವೇಟ್ ಈಗ 57 ಅಂತ ಕಾಣ್ಬೇಕು. 57 ಎಲ್ಲಿದ್ದಾರೆ? ಓಕೆ, ಕೀರ್ತನವರು ನಮ್ಮಲ್ಲಿ ಒಳ್ಳೆಯ ಈ ಮುತ್ತುಗಳು ಎಲ್ಲಿ ಪುತ್ತೂರಿನ ಕೆರೆಯಲ್ಲಿ ಹುಡುಕಿದ್ರೆ ಸಿಗ್ತಾರ ಅಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸ್ಟಾರ್ಟಿಂಗ್ ಅಲ್ಲಿ ಬ್ಲಾಗ್ ಮಾಡೋಣ ಅಂತ ಯಾರು ಹೇಳಿದ್ದು ನಿಮ್ಮಿಬ್ಬರಲ್ಲಿ? ನಾನು. ಎಂಚೌಲ್ಲರ್ ಆರಾಮ ಉಸಿರಾಡೋದಿಲ್ಲ. ಐ ಲೈಕ್ ಯು ಆ್ಯಂಡ್ ಯುವರ್ ಸಿಸ್ಟರ್ ಪೋಣಿ ಬಾಂಡಿಂಗ್. ನಾವೆಷ್ಟು ಜಗಳ ಆಡ್ತೇವೆ ಅಂತ. ಹೌದು, ಬಟ್ ಕಂಪೇರಿಟಿವ್ಲಿ ಬೇರೆಯವ್ರಿಗಿಂತ ಸ್ವಲ್ಪ ಕಮ್ಮಿ ಜಗಳ ಆಡ್ತೇವೆ ಅಂತ ನನಗೆ ಅನಿಸ್ತದೆ. ನಿಮ್ಮಿಬ್ಬರು ಅವಳಿ ಜವಳಿಯ? ನೀವಿಬ್ಬರು ಅವಳಿ ಜವಳಿಯ? ಇಲ್ಲ ಗೈಸ್, ನನಗೆ 19 ಇಯರ್ಸ್, ಅವಳಿಗೆ 16. ಆಗ್ಬೇಕಷ್ಟೇ. ವಾಟ್ಸ್ ಯುವರ್ ನೇಮ್? ಅದೇ ಹಿತಾ ಪ್ರಾಪ್ತಿ. ಅವಳು ಚಿಕ್ಕವಳು, ನಾನು ದೊಡ್ಡವಳು. ಹೌ ಮೆನಿ ಲ್ಯಾಂಗ್ವೇಜಸ್ ಯು ಸ್ಪೀಕ್? ನಾನು ಕನ್ನಡ, ಇಂಗ್ಲೀಷು, ತುಳು, ಅರಭಾಷೆ ಕಮ್ಮಿ, ಬಟ್ ಮಾತಾಡ್ಲಿಕ್ಕೆ ಬರ್ತದೆ. ಕನ್ನಡ ಮತ್ತು ತುಳು ಜಾಸ್ತಿ. ಕೋರಿ ರೊಟ್ಟಿ ಇಂಟು ಚಿಕನ್ ಕರಿ ಆರ್ ಅಣ್ಣ ಆ್ಯಂಡ್ ಬಂಗುಡೆ ಪುಳಿ ಮುಚ್ಚಿ ಆರ್ ಎಂತಿದು ಗೀ ರೈಸ್ ಇಂಟು ಚಿಕನ್ ಬಟರ್ ಮಸಾಲ. ಗೀ ರೈಸ್ ಇಂಟು ಚಿಕನ್ ಬಟರ್ ಮಸಾಲ. ಮತ್ತೆ ಕೋರಿ ರೊಟ್ಟಿ ಕೂಡ. ಕೋರಿ ರೊಟ್ಟಿ ಇಂಟು ಚಿಕನ್ ಕರಿ. ಮೀನು ಕೂಡ ನಂಗೆ ಇಷ್ಟ. ಎಲ್ಲ ಇಷ್ಟ, ಸ್ವಲ್ಪ ಜಾಸ್ತಿ ಇಷ್ಟ ಇದು ಬಟರ್ ಮಸಾಲ. ನಾವು ಮಾಡಿದ್ದು. ಬರ್ಸ ಎಂಚ ಉಂಡು ಗೈಸ್?
ಕಮ್ಮಿ ಉಂಡು ಗೈಸ್ ಈ ಸಲ ಬರ್ಸ ಲಾಸ್ಟ್ ಟೈಮ್ ಇಷ್ಟು ಟೈಮಿಗೆ ಸೂರಿತ ಇತ್ತು ಹೌದು ನಮಕ್ ರಜೆ ಪೂರ ತಿಕ್ಕೈತೆ ಪೋರ್ಲು ರಜೆ ನಮಗೆ. ಸೊ ಇಲ್ಲಿ ದಿಯಾ ದೇಚಮ್ಮನವರು ಕಮೆಂಟ್ ಹಾಕಿದ್ದಾರೆ ಗೈಸ್, ಬಡ್ಡಿ ಬಾರಿ ಫ್ರೀ ಇದೆಯಲ್ಲ ಹಾಗೆ ಇದನ್ನೆಲ್ಲ ಮಾಡೋದು. ಪ್ಯಾಕಿಂಗ್ ಆಯ್ತಾ? ಪ್ಯಾಕಿಂಗ್ ಎಲ್ಲ ಆಯ್ತು, ಹೊರಟಿದ್ದಾನೀಗ ಬರೋದು ಗೈಸ್. ದಿಯಾ ಇನ್ನು ಬೇರೆ ಬೇರೆ ಹಾಸ್ಟೆಲ್ಗೆ ಸೇರಿದ್ದಾಳೆ ಗೈಸ್, ನಮ್ಮನ್ನೆಲ್ಲ ಬಿಟ್ಟು. ಇನ್ನು ಅವಳ ಮಿಸ್ ಸಿಗುದಿಲ್ಲ, ಅವಳಿಗೆ ಹೊಸ ಹೊಸ ಬೆಸ್ಟಿಗಳೆಲ್ಲ ಆಗ್ತಾರೆ. PGಗೆ ಸೇರಿದ್ದಾಳೆ ಅಂತ ಅಷ್ಟೇ, ಮತ್ತೆ ಕಾಲೇಜ್ ಸೇಮ್ ಇದ್ದಾರೆ. ಬ್ಲಾಗ್ಸ್ ಪಾಡ್ಲೆ ಇತ್ತೆ ರಜೆ ಆಯ್ತಾ? ಪುತ್ತೂರು ಬರ್ಸ ಇಜ್ಜ, ಉಡುಪಿ ಸೈಡ್ ಜೋರ್ ಬರ್ಸ, ಪುತ್ತೂರು ಬರ್ಸ ಕಮ್ಮಿ ಗೈಸ್. ವ್ಲಾಗ್ಸ್ ಪಾಡ್ಯಾರ ಇಬ್ಬಲ್ ಪೋಂಡ, we will try. Have you ever come across a crazy fan and thought this person is more than just a fan? Yes, ಮೊನ್ನೆ ಹೊರನಾಡಲ್ಲಿ ಇಟ್ ವಾಸ್ ವೆರಿ ಕ್ರೇಜಿ ಗೈಸ್. ತುಂಬ ಖುಷಿ ಆಯಿತು. ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡೋದ್ರು. ನಮ್ಮ ಹತ್ರ ಮಾತ್ರ ಅಲ್ಲದೆ ನನ್ನ ಅಪ್ಪ ಅಮ್ಮನೊಟ್ಟಿಗೆ ಸಹ ತೆಗೆಸಿಕೊಂಡ್ರು. ಸೊ ಅದಕ್ಕೆ ತುಂಬ ಖುಷಿ ಆಯಿತು. ಮತ್ತೆ ಇನ್ನೊಂದು ಪುತ್ತೂರಿನ ಮುತ್ತುಗಳ ಫ್ಯಾನ್ ಪೇಜ್ ಅದು ಕೂಡ, ಅದನ್ನು ಹೇಳಿ ಮಿಸ್ ಮಾಡಬಾರ್ದು. ಅದು ಕೂಡ ನನಗೆ ಒಂದು ಎಡಿಟ್ ಮಾಡೋದ್ರಿಂದ ಎಷ್ಟು ಕಷ್ಟ ಉಂಟು ಅಂತ ಗೊತ್ತುಂಟು. ಅವ್ರು ಅಷ್ಟು ದಿನಾಲು ಎಡಿಟ್ ಮಾಡಿ ಹಾಕ್ತಾರೆ ಅಂತ ಹೇಳುವಾಗ ಸಖತ್ ಖುಷಿ ಆಗ್ತದೆ. ಯುವರ್ ಫ್ಯೂಚರ್ ಪ್ಲಾನ್ ಎಂತೆಲ್ಲ? ಜಾಬಿಗೆ ಸೇರ್ಬೇಕು, ದುಡಿಬೇಕು ಅಷ್ಟೇ. ತುಳು ಟು ವ್ಲಾಗ್ ಮಲ್ಪಿ ಅವರ ಮಂತದನ್ನು ಒಂಜಿ ತುಲೆ ಗೈಸ್. ಅವತ್ತು ಆತ ತುಲೆ ಅಲ್ಪ ನಾವು ಕಬಕ ರೀಚ್ ಆದ್ವಿ ಗೈಸ್ ನಮ್ಮ ಮಾಮನವರ ಮನೆಗೆ. ಮಾಮ ಅಲ್ಲ, How much age difference between you and your sister? 3.5 3.5 years. ನೀವು ಯಾಕೆ ಈ ಸೀಸನ್ ಬಿಗ್ ಬಾಸ್ಗೆ ಬರಬಾರದು? ಏಜ್ ಸ್ವಲ್ಪ ಕಮ್ಮಿ ಆಯ್ತು ಅನಿಸ್ತದೆ ಗೈಸ್. ಕಾಲೇಜ್ ಇಂಟ್ರೆಸ್ಟೆಡ್, ನಾಟ್ ಇಂಟ್ರೆಸ್ಟೆಡ್. ಕ್ರಶ್, ನೋ ಕ್ರಶ್, ಕ್ರಾಶ್, ಓನ್ಲಿ ಕ್ರಾಶ್. When one get all attention, does other get jealous? Why? ಗೊತ್ತಾಗಿಲ್ಲ ಗೈಸ್. ಹಾಗೆ ಅನ್ಸುತ್ತೆ. ಮೇ ಬಿ ಅಂದ್ರೆ ಜಾಸ್ತಿ ಹಿತ ಕಮೆಂಟ್ ಆಗ್ತಾರೆ, ನಂಗೆ ಜೆಲಸ್ ಆಗ್ತದೆ ಅಂತ ಇಲ್ಲ, ಆಬ್ವಿಯಸ್ಲಿ ಇಲ್ಲ. What is your Sunday plan to celebrate? ನಿನ್ನೆ ಅಲ್ಲ, ನಿನ್ನೆ ಸಂಡೇ ನಾವು ಹೊರನಾಡಿಗೆ ಹೋಗ್ತೀವಿ. ಈ ಸಂಡೇ ಅಂತ ಇಲ್ಲ, ಬರ್ಲಿಕ್ಕೆ ಉಂಟು, ಮನೆಗೆ ಬರೋದು ಸಂಡೇ. ಒಂದ ಕಾಲ ಕೂಡಿ ಬಂದ್ರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ಫೇವ್ರೆಟ್ ಕನ್ನಡ ಆಕ್ಟರ್? ಕಿಚ್ಚ ಸುದೀಪ್ ನಾವು ಪ್ರೆಸೆಂಟ್. ಮುಂಚೆ ಅಪ್ಪು ಇದ್ರು, ಇವಾಗ ಸಹ ಅಪ್ಪುವೆ, ಬಟ್ ಅವ್ರಿಲ್ಲ ಅಲ್ವಾ. ಆರ್ ಯು ಮೇಡ್ ಅಪ್ ಆಫ್ ಕಾಪರ್ ಆರ್ ಟೆಲೂರಿಯಂ? ಕಾಪರ್ ಇದು CU, ಟೆಲೂರಿಯಂ ಇದೆ ಅಂತ T. ಕ್ಯೂಟ್. ನೀವು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಯಾವಾಗ? 2 years ಬ್ಯಾಕ್. ಯೂಟ್ಯೂಬ್ ಚಾನಲ್ ನೇಮ್ ಎನ್ನ ಒಟ್ಟಿಗೆ ತಂಗಿಲು ಇತ್ತಳು ಅಕ್ಕುಲೆಗ ಪೂರ ಪರಿಚಯ ಮಲ್ಪಯೆ ಅಕ್ಕುಲು ಯೂಟ್ಯೂಬ್ ಬಂತು. ಓ ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಎಲ್ಲರಿಗೆ ಪರಿಚಯ ಮಾಡಿಸಿ. ಜಾಬ್ ಆರ್ ಯೂಟ್ಯೂಬ್? ಬೋತ್. ಜಾಸ್ತಿ ಜಾಬ್, ಯೂಟ್ಯೂಬ್ ಅರ್ನಿಂಗ್ ಎಂತ ಸಹ ಇಲ್ಲ. ನಾವು 1 ವರ್ಷದಲ್ಲಿ ಎಷ್ಟು ದುಡ್ಡು ಗೊತ್ತುಂಟಾ? 9,918 ಒಂದು 10 ಲಕ್ಷ. 18 ತುಂಬಾ ಜನ ಹಾಗೆ ಹೇಳ್ತಾರೆ ಗೈಸ್. ನಾನು ಇನ್ನೊಂದು 2-3 ಲಕ್ಷ ದುಡ್ಡು ಅನ್ಕೊಂಡಿದ್ದೆ. ಇಲ್ಲ ಗೈಸ್, ಎಷ್ಟು ನೀವು ಅನ್ಕೊಂಡಷ್ಟೇ ಸುಲಭ. ಹೌದು. 20 + 20 40 ಅಷ್ಟೇ. ಅಷ್ಟೇ 2 ವರ್ಷದಲ್ಲಿ. ಒಂದು ವರ್ಷ ಮಾನಿಟೈಸ್ ಹೌದು. 1 ವರ್ಷದಲ್ಲಿ 40 ಆಲ್ಮೋಸ್ಟ್, ಅಂದ್ರೆ 37 40. ಅಕ್ಕನ ಮೊಬೈಲಿನ ದುಡ್ಡು ಬಂತು ಅಂತ ಅನ್ಕೊಳ್ಳುವ. Do you speak ಮಲಯಾಳಂ? ಯಬೇ ಪಿಂಕ್ ಅನ್ ಬೈ ಬರುದಿಲ್ಲ. ಎಂಡ್ ತೆರಿಯಂದ ಗೊತ್ತಿಲ್ಲ ಯಾವ ಲ್ಯಾಂಗ್ವೇಜ್ ಅಂತ ಮಲಯಾಳ ಅನ್ಕೊಂಡು. ಎಂಡ್ ತೆರಿಯಂದೆ ಅಂತ ಪಿಳ್ಳೆ ಅದು ಇವಳು ಜಸ್ಮಿಟ್ ಹೇಳಿ ಕೊಡ್ತಿರ್ತಾಳೆ. ಇಲ್ಲ, ನಮಗೆ ಮಲಯಾಳ ಒಂದು ಸುಡು ತಿನ್ಲಿಕ್ಕೆ ಬರುದಿಲ್ಲ. ಗುಡ್ ಮಾರ್ನಿಂಗ್ ಅಂತೆ. ಗುಡ್ ಮಾರ್ನಿಂಗ್. ಕಟೀಲಿಗೆ ಯಾವಾಗ ಬರ್ತೀನಿ? ಬರಬೇಕು ಗೈಸ್, ಬರಬೇಕು. ಯಾವಾಗ ಗೊತ್ತಿಲ್ಲ, ಕಾಲ ಕೂಡಿ ಬರಬೇಕು. ನಿಮ್ಮ ತಂಗಿದು ಪರ್ಸೆಂಟೇಜ್ ಎಷ್ಟು? ನಮ್ದ 93 10th ಅಲ್ಲಿ. ನಂದು KCT ರ್ಯಾಂಕ್ ತುಂಬಾ ಜನ ಕೇಳ್ತಾ ಇದ್ರು. ಎಲ್ಲ 1000ದಲ್ಲಿ ಉಂಟು ಗೈಸ್, ಬಿಟ್ಟಾಗಿ. ಅಸ ಸಿಂಗಲ್ 1000 ಅಲ್ಲ, 2000 2 ಡಿಜಿಟಿನ 1000ದಲ್ಲಿ. 30K ಇಂಜಿನಿಯರಿಂಗ್. ಕಮ್ ಟು ಡು ಯು ಲೈಕ್ ಮ್ಯಾಂಗ್ಳೂರ್ ಬನ್ಸ್? ಮಂಗಳೂರು ಬನ್ಸ್ ನನಗೆ ಮಂಗಳೂರು ಬನ್ಸ್ಗಿಂತ ನಮ್ಮ ಹರಿಪ್ರಸಾದಿನ ಬನ್ಸ್ ನನಗೆ ತುಂಬಾ ಇಷ್ಟ ಗೈಸ್. ಪುತ್ತೂರು ಬನ್ಸ್, ಪುತ್ತೂರಿದು ಅಮ್ಮ, ಪುತ್ತೂರಿದು ಹರಿಪ್ರಸಾದಿನ ಬನ್ಸ್ ನಂಗೆ ಇಷ್ಟ. ಮತ್ತೆ ನನ್ನ ಅಮ್ಮ ಮೊನ್ನೆ ಮಾಡಿದ ಬನ್ಸ್ ಚಾಕ್ಲೇಟ್ ಇಷ್ಟ. ಅಮ್ಮ ಆಫ್ ಮಾಡಮ್ಮ. ಬುಕ್ಕ ಸೌಖ್ಯನಾ? ಸೌಖ್ಯ. ನಿಮ್ಮಲ್ಲಿ ತಂಗಿ ಯಾರು, ಅಕ್ಕ ಯಾರು? ನಾನು ಅಕ್ಕ, ಇವಳು ತಂಗಿ. ನೋಡಕ್ಕೆ ಗೊತ್ತಾಗ್ತದೆ ಈಗ, ಮೊದಲು ಗೊತ್ತಾಗ್ತಿರ್ಲಿಲ್ಲ. ಚಂದ ಇದ್ದೀರಾ? ಮೇಕಪ್ ಪ್ರಾಡಕ್ಟ್ ತೋರಿಸಿ. ನಮ್ಮ ಹತ್ರ ಮೇಕಪ್ ಪ್ರಾಡಕ್ಟ್ ಅಂತ ಎಂತ ಇಲ್ಲ, ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಕೆಲವು.
ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್, ಬಿಟ್ಟರೆ ಬೇರೆ ಎಂತಿಲ್ಲ. ಒಂದು ಲಿಪ್ ಬಾಮ್. ಮೇಕಪ್ ಇರುದೆಂತ ಒಂದು ಕಾಡಿಗೆ ಮೇಕಪ್ ಅಂತ ಕನ್ಸಿಡರ್ ಆಗುದಿಲ್ಲ ಈಗ. ಮತ್ತೆ ಲಿಪ್ಸ್ಟಿಕ್ ಅಷ್ಟೇ, ಫೌಂಡೇಶನ್ ಎಂತ ಹಾಕುದು. ಮತ್ತೆ ಹಿತಾ ಅವರೇ, ನೀವು ಯಾವ ಕೋರ್ಸ್ ಮೇಲೆ ಸ್ಟಡಿ ಮಾಡ್ತಿರೋದು? BSc in microbiology and chemistry guys. How is your feelings towards ಉತ್ತರ ಕರ್ನಾಟಕ? ಗೊತ್ತಿಲ್ಲ, ನಾವು ಇಲ್ಲಿ ತನಕ ಹೋಗ್ಲಿಲ್ಲ. ಸೊ ಮೈಸೂರಿಗೆ ನಾವು ಒಂದ್ಸತಿ ಬಂದಿದ್ವಿ. ಮೈಸೂರಿಗೆ ನಾನು ಬೇಗದಲ್ಲಿ ಲಾಸ್ಟ್ ಇಯರ್ ಬಂದಿದ್ದೆ, ಅದಕ್ಕಿಂತ ಮುಂಚಿನ ಇಯರ್ ಸಹ ಬಂದಿದ್ದೆ ಪಿಕ್ನಿಕ್ಕಿಗೆ. ಒಂದು ಸ್ವಲ್ಪ ಜನ ಬಂದು ಮಾತಾಡ್ಸಿದ್ದಾರೆ ಈಗ ಪಿಕ್ನಿಕಲ್ಲಿ ಕೂಡ. ಆ ರೀಸೆಂಟ್ ಮೂವಿ ಯು ಗೈಸ್ ವಾಚ್ಡ್. ನಾನು ಗಜಾನನ ಮೊನ್ನೆ ಲಿಖಿತನೊಟ್ಟಿಗೆ ಹೋಗಿ ನೋಡಿದ್ದೆ ಥಿಯೇಟ್ರಲ್ಲಿ. ಚಂದ ಉಂಟು, ತುಳು ಮೂವಿ. ನೆಗಡಿ ಕೊಟ್ಟೆ ನೋವು ಬಂದಿತ್ತು. ನಾನು ಹೃದಯಂ ಅದು ಇವಾಗ ನೋಡಿದ್ದು. ಅದು ನಾನು ಹಳೆ ಹಳೆ ಮೂವಿ. ಮೂವಿ 2022 ಅಲ್ಲಿ ಬಂದದ. ನಾನು ಮೊನ್ನೆ ನೋಡಿದ್ದು ಹೃದಯಂ ಅಂತ. ಇಟ್ ವಾಸ್ ನೈಸ್, ವೆರಿ ಗುಡ್. ಗಜಾನನ ಮೂವಿ ಸಹ ಚಂದ ಉಂಟು. ಈಗ ಥಿಯೇಟ್ರಲ್ಲಿ ಆಗ್ತದೆ, ಹೋಗಿ ನೋಡಿ. ಯೂಟ್ಯೂಬ್ ಅರ್ನಿಂಗ್ಸ್ ಅದೆಲ್ಲ ಹೇಳಿ ಆಯ್ತಲ್ಲ, ಅಷ್ಟೇ ಮುಗೀತು. ಪುತ್ತೂರು ಜಾತ್ರೆ ಮೆಗ್ದಿಡ ಪಾತೇರಿ ಅಲ್ಮಲ್ಲ ರೆಸ್ಪಾನ್ಸ್ ಬಂತು. ಯಾರು ನನಗೆ ಮಾತಾಡ್ಸಿದ್ದೆ ನೆನಪಿಲ್ಲ. ನಾನು ಹೋದದೊಂದು 14ಗೆ ಹೋದದ್ದು. 14 ಅವತ್ತು ಯಾರು ಸಹ ಮಾತಾಡಲಿಕ್ಕೆ ಸಿಕ್ಲಿಲ್ಲ. ಯಾರು ಸಹ ನಾನು ಬೇಗ ಹೋಗಿದ್ದೇವೆ, ಬೇಗ ಬಂದಿದ್ದೇವೆ ಕೂಡ. ಅದು ಬಿಟ್ಟರೆ ಮತ್ತೆ ನಾನು 16ಗೆ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹೋದದ್ದು. ಆ ದಿವಸ ಸಹ ನನಗೆ ಯಾರು ಮಾತಾಡಿ ನೆನಪಿಲ್ಲ. ಆಮೇಲೆ ಎಲ್ಲ ಪುತ್ತೂರು 17ಗೆ ಒಂದು ಹೋಗಿದ್ದೇನೆ. ಆ ದಿವಸ ಸಹ ಯಾರು ನನಗೆ ಮಾತಾಡಿದ್ದು ನೆನಪಿಲ್ಲ. ರಥೋತ್ಸವ ಎಲ್ಲ ನಾವು ಒಂದೇ ಕಡೆ ನಿಂತುಕೊಂಡಿದ್ವಿ. ಹೆವಿ ರಶ್ ಇತ್ತು, ಫುಲ್ ಇರಿಟೇಟಲ್ಲಿದ್ದೆ. ಅದು ಬಿಟ್ಟರೆ ನಾನು ಜಾತ್ರೆ ಎಲ್ಲ ಮುಗ್ದ ಮೇಲೆ ಹೋದದ್ದು. ಅವಾಗ ಸಹ ನನಗೆ ಯಾರು ಸಿಗಲಿಲ್ಲ ಅಂತ ಅನ್ನಿಸ್ತದೆ. ಮಾತಾಡ್ಸಿದ್ರೆ ಐ ಆಮ್ ರಿಯಲಿ ಸಾರಿ, ನಾನು ರೆಸ್ಪಾಂಡ್ ಮಾಡದಿದ್ದೆ. ಸಂಡೇ ಸ್ಪೆಷಲ್ ಏನು ಮಾಡ್ತಿದ್ರ? ಕೋರಿ ಆರ್ ಮಟನ್? ಮಟನ್ ನಾವು ಕಮ್ಮಿ ಗೈಸ್, ಮಟನ್ ತಿಂತೀವಿ ವರ್ಷಕ್ಕೊಂದ್ಸಲ. ಚಿಕನ್ ಮಾತ್ರ ಮರಿ ಮತ್ತೆ ಇನ್ನೂ ಕಮ್ಮಿ ಆಗ್ತದೆ ಚಿಕನ್. ರಜೆಯಲ್ಲಿ ಮಾತ್ರ ತಿನ್ನೋದಾಗಿ ಚಿಕನ್. ಯಾಕಂದ್ರೆ ಬಿನ್ನೇರು ಬರ್ತಿರ್ತಾರೆ, ಸೊ ಆಗ ಮಾಡ್ತಿರ್ತೇವೆ. ಇಲ್ಲರೇ ರಜೆಯಲ್ಲಿ ಮಾತ್ರ. ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಪುರ್ಸೋದಿರೋದಿಲ್ಲ ಅದೆಲ್ಲ. ಗೈಸ್, ನೆಕ್ಸ್ಟ್ ಕ್ವೆಶನ್. ನಿಮ್ಮ ವಿಡಿಯೋ ಎಡಿಟ್ ಮಾಡೋದು ಯಾರು? ಮೋಸ್ಟ್ ಆಫ್ ದ ಟೈಮ್ಸ್ ನಾನೇ ಮಾಡ್ತೇನೆ. ಮೊದಲೆಲ್ಲ ನಾನೇ ಮಾಡ್ತಿದ್ದೆ. ಇವಾಗ ಅವಳ ಮೊಬೈಲಲ್ಲಿ ವಿಡಿಯೋ ತೆಗೆಯುವ ಕಾರಣ ನನಗೆ ಎಡಿಟ್ ಮಾಡೋ ಕೆಲಸ ಇರುವುದಿಲ್ಲ, ಅವಳೇ ಮಾಡ್ಕೊಳ್ತಾನೆ. ಮತ್ತು ನಮ್ಮದ್ರಲ್ಲಿ ಜಾಸ್ತಿ ಎಡಿಟ್ ಮಾಡ್ಲಿಕ್ಕೆ ಇರುವುದಿಲ್ಲ. ನಾವೆಂತ ಫಿಲ್ಟರ್ ಎಲ್ಲ ಹಾಕ್ಲಿಕ್ಕೆ ಎಲ್ಲ ಹೋಗುದಿಲ್ಲ. ಎಂತ ಇಲ್ಲ, ಇನ್ಶಾರ್ಟ್ ತೆಗೆದು ಎಲ್ಲ ವಿಡಿಯೋನ ಜಾಯಿಂಟ್ ಮಾಡುದು. ಅಲ್ಲಿ ಕೆಲವೊಂದ್ಸತಿ ಜಾಸ್ತಿ ನೆಗಡಿದಲ್ಲಿ ಇದ್ರೆ ಅದನ್ನೆಲ್ಲ ಕಟ್ ಮಾಡುದು. ಟ್ರಾನ್ಸಿಷನ್ಸ್ ಕಮ್ಮಿ ಈಗ ಹಾಕುದಿಲ್ಲ. ಟ್ರಾನ್ಸಿಷನ್ ತೆಗ್ದಾಕು ನಾವು ನ್ಯಾಚುರಲ್ ಆಗಿರ್ತೇವೆ. ಸೊ ಎಡಿಟ್ ಮಾಡುವಂಥದ್ದು ಅನ್ಫಿಲ್ಟರ್ಡ್ ವಿಡಿಯೋ. ಮತ್ತೆ ಇದು ಇನ್ನೊಂದು ಏನಂತದ್ದು ಕ್ವೆಶನ್ ಕೇಳಿದ್ರು, ಯಾವ ಫೋನ್ ಯೂಸ್ ಮಾಡೋದು ಅಂತ ಕ್ಯಾಮರಾ. ಇದು ವಿವೋ V40. ಫಸ್ಟ್ ಅಮ್ಮಂದು ಯೂಸ್ ಮಾಡ್ತಿದ್ದೆ, ಸ್ಯಾಮ್ಸಂಗ್ M21. ಆಮೇಲೆ ಹೌದು, ಅಮ್ಮಂದು M21 A37 A33 5G 33 ಓಕೆ ಸಮಥಿಂಗ್. ಫಸ್ಟ್ ಅದು ಯೂಸ್ ಮಾಡ್ತಿದ್ದೆ. ಈಗ ನನ್ನ ಫೋನ್ ಇದು ವಿವೋ V40 ಚಂದ ಉಂಟು, ನಾಟ್ ಬ್ಯಾಡ್. ಎಲ್ಲರೂ ಐಫೋನ್ ತಗೊಳ್ಳಿ ಅಂತ ಹೇಳ್ತಿದ್ರು. ಕಾಸಿಲ್ಲ ಗೈಸ್, ಕಾಸು. ಇನ್ನೊಂದು ಕೇಳಿದ್ರು, ಹೌ ಡು ಯು ಮ್ಯಾನೇಜ್ ಸ್ಟಡೀಸ್ ಆ್ಯಂಡ್ ಕಾಂಟೆಂಟ್? ವಿ ಮ್ಯಾನೇಜ್ ಬೋತ್. ಇಟ್ಸ್ ನಾಟ್ ದ್ಯಾಟ್ ಅದರಿಂದ ಕಷ್ಟ ಆಗೋದಿಲ್ಲ ಅಂತ ಸರ್. ಎಂತ ಅಂದರೆ ಕಂಟೆಂಟ್ ಚೆನ್ನಾಗಿ ಮಾಡ್ತೀರಾ, ಲೈಫ್ ಸ್ಟೈಲ್ ಬಗ್ಗೆ ಮಾಡಿ. ಇದುವೇ ಲೈಫ್ ಸ್ಟೈಲ್ ಅಲ್ಲ ನಮ್ಮದು, ಎಂತ ಸಿಲ್ಲ. ಹೌ ಡು ಯು ಮ್ಯಾನೇಜ್ ಯುವರ್ ಸ್ಟಡೀಸ್, ಬ್ಲಾಗ್ಸ್ ಆ್ಯಂಡ್ ಎಡಿಟಿಂಗ್? ಇಟ್ಸ್ ನಾಟ್ ದ್ಯಾಟ್ ಬಿಗ್ ಡೀಲ್, ನಾವು ಆಲ್ರೆಡಿ ಹೇಳಾಯಿತು. ವೆಜ್ನಲ್ಲಿ ಯಾವ ಡಿಶ್ ಇಷ್ಟ ನಿಮಗೆ? ಹಿತಾ, ಮೀ ಆ್ಯಂಡ್ ಮೈ ಫ್ರೆಂಡ್ಸ್ ಆರ್ ಫ್ಯಾನ್ ಆಫ್ ಯು ಆ್ಯಂಡ್ ಯುವರ್ ಹ್ಯೂಮರ್. ಥ್ಯಾಂಕ್ ಯು. ವೆಜ್ನಲ್ಲಿ ಯಾವ ಡಿಶ್ ಇಷ್ಟ ಅಂತ? ನನಗೆ ಅಮ್ಮ ಮಾಡಿದ ಪಲಾವ್ ಇಷ್ಟ, ಪನ್ನೀರ್ ಟಿಕ್ಕಾ ಇಷ್ಟ, ಮತ್ತೆ ಹರಿಪ್ರಸಾದಿನ ಪನ್ನೀರ್ ಪಲಾವ್ ಎಲ್ಲ ಚಂದ ಉಂಟು. ಸೊ ಈಗ ನೆಕ್ಸ್ಟ್ ಕ್ವೆಶನ್, ನಿಮ್ಮಿಬ್ಬರಿಗೆ ಸಹ ಯಾವ ಬರ್ಡ್ ಫೇವ್ರೇಟ್ ಅಂತ ಕಮೆಂಟ್ ಆಗಿದ್ರಿ. ಕ್ವೆಶನ್ ಕೇಳಿದ್ದೀನಿ. ಎಂತ ಆಗಿತ್ತು? ಬುಲ್ಬುಲ್ ಬರ್ಡ್ ಆಯ್ತಾ? ಎಂತ ಆಗಿತ್ತು ಅಂದ್ರೆ, ಒಂದ್ಸತಿ ನಮ್ಮ ನೇಬರ್ ಒಬ್ರು ತೋಟಕ್ಕೆ ಗುಡ್ಡಕ್ಕೆ ಹೋಗುವಾಗ ಅಲ್ಲಿ ಮರಿ ಹಾಕಿತ್ತು. ಅದು ಮರಿ ಅಂತ ಅಲ್ಲ, ಮರಿ ಅಲ್ಲ, ಗೂಡಲ್ಲಿ ಮರಿ ಇತ್ತಾಯ್ತು. ಅದು ಹುಲ್ಲಿನ ಮಧ್ಯದಲ್ಲಿ ಇತ್ತು. ಹುಲ್ಲು ಕಡಿಯುವಾಗ ಅದು ಸಹ ಬಿತ್ತು ಮರಿ. ಇದೆಲ್ಲ ಬಿತ್ತು, ತಪ್ಪಿ ಎಲ್ಲ ಬಿತ್ತಾಯ್ತು. ಅದ್ರ ಅಮ್ಮ ಸಹ ಬರಲಿಲ್ಲ. ಆಗ ನಾನು ಅವ್ರು ಕರೆದ್ರು, ಬಾ ಗುಡ್ಡೆಗೆ ಹೋಗುವ ಅಂತ. ಅದಕ್ಕೆ ನಾನು ಹೋದೆ. ರಾತ್ರಿ ಹೋದೆ, ಸ್ಕೂಲಿಗೆ ಹೋಗಿಲ್ಲ ಅಂತಲ್ಲ. ನಾನು ಹೋದೆ. ಮೇಲೆ ಹೋಗಿ ಅದನ್ನು ಹಿಡ್ಕೊಂಡು ಬರುವಾಗ ಒಂದು ಮರಿ ಹೋಯ್ತು. ಎರಡಿತ್ತು. ಒಂದು ಮರಿ ಹೋಯ್ತು, ಇನ್ನೊಂದನ್ನು ಹಿಡ್ಕೊಂಡು ಬಂದದ್ದು ನಾವು ಮನೆಗೆ. ಅದನ್ನು ಸಾಕಿದ್ದು ಲಾಕ್ಡೌನ್ ಟೈಮಲ್ಲಿ ಸಾಕಿದ್ವಿ. ನಾವು ಬಿಟ್ಟರೆ ಸಹ ಹೋಗ್ತಿರ್ಲಿಲ್ಲ. ಇವಳೊಂದ್ಸತಿ ಬಿಡ್ಲಿಕ್ಕೆ ಹೋಗಿದ್ದು ಗುಡ್ಡೆಗೆ, ಅದು ಹೋಗ್ತಿರ್ಲಿಲ್ಲ, ವಾಪಸ್ ಮನೆಗೆ ಬರ್ತಿತ್ತು. ಮತ್ತೆ ಅದು ಎಂತ, ನಾವು ಹೊರಗೆ ದಾಸವಾಳ ಗಿಡದಲ್ಲೆಲ್ಲ ಕೂರಿಸ್ತಿದ್ವಿ. ಅದು ಅದ್ರಷ್ಟೇ ಒಳಗೆ ಬಂದು ಕೂರ್ತಿತ್ತು ಗೈಸ್. ಇದೆಲ್ಲ ತಿಂತಿದ್ದು ಅದು ಆಮೇಲೆ. ಮತ್ತೆ ಗ್ರಾಸ್ ಹೋಗ್ಬಾರ ಅದನ್ನೆಲ್ಲ ಕಷ್ಟಪಡ್ತಿದ್ವಿ. ಮತ್ತೆ ಇದು ಬಾಜಿರ ಉಂಟಲ್ಲ, ಅದನ್ನ ಪೌಡರ್ ಮಾಡಿ ಅದನ್ನ ಕೊಡ್ತಿದ್ವಿ ಫುಡ್ ಆಗಿ. ಮತ್ತೆ ಇರುವೆ ಎಂತೆಲ್ಲ ಇನ್ಸೆಕ್ಟ್ ಬಂತದನ್ನೆಲ್ಲ ಕೊಡ್ತಾ ಇದ್ವಿ. ಒಂದು ದಿವಸ ಎಂತ ಆಗಿತ್ತಂದ್ರೆ, ಅದು ದಾಸವಾಳ ಗಿಡದಲ್ಲಿ ಕೂತಿತ್ತಾಯ್ತು ಹೊರಗೆ. ಅದು ನಮ್ಮ ನಾಯಿ ಬಂದದನ್ನು ಹಿಡ್ದದು ಅಂತ ಸಾವು, ಆ ಬೆಲ್ಲು
ಬೆಚ್ಚಾಗಿ ಸತ್ತಿದೆ ಅದು. ಮತ್ತೆ ಅದು ಅಟ್ಟಿಸಿಕೊಂಡು ಹೋದ್ದು ಅಂತ ಅದನ್ನು ಓಡಿಕೊಂಡು ಹೋದ್ದು ಅಂತ ಅದು. ಮತ್ತೆ ನಾವೆಲ್ಲ ಜೋರ್ ಬೊಬ್ಬೆ ಹಾಕಿದ್ವಿ, ಅಪ್ಪಸ್ ಬೊಬ್ಬೆ ಹಾಕಿದ್ವಿ. ಮತ್ತೆ ಅಪ್ಪ ಅದನ್ನ ಹಿಡ್ಕೊಂಡು ಬಂದು ಅಂದ್ಕೊಂಡು ಬಂದು ಸಂಜೆ ಮನೆಯಲ್ಲಿ. ಆಮೇಲೆ ಅದು ಸರಿಯಾಗಿತ್ತು, ಅದಕ್ಕೆ ಕಾಲು ನೋವಾಗಿತ್ತು. ಅದು ಸರಿಯಾಗಿ ಒಂದ್ ದಿವಸ ಅದು ಖಾಲಿ ಕೆಳಗೆ ಬಿದ್ದದು ನಮ್ಮ ಇದಕ್ಕೆ ಅಂತ ಇಂಟರ್ಲಾಕ್. ಹಾಗಾದ್ರೂ ಹೊಟ್ಟಿಗೆ ಅಂತ ಆಗಿದ್ದು, ಸಿಪ್ಪೆ ಹೋಗಿದ್ದಾಯ್ತು ಗೈಸ್. ಹಾಗೆ ಆದ್ರೂ ಇತ್ತದು ಮನೆಯಲ್ಲಿ ಆಚೀಚೆಲ್ಲ ಹೋಗಿಕೊಂಡು ಕಾಲಿಗೆ ಬಟ್ಟೆ ಎಲ್ಲ ಸಿಕ್ಕಾಕೊಂಡು ತುಂಬಾ ಅದಕ್ಕೆ ಹುಷಾರಿಲ್ಲದಾಗೆಲ್ಲ ಆಗಿತ್ತು. ಎಷ್ಟು ಕೇರ್ ತಗೊಂಡು ಕೂಡ ಆಗ್ಲಿಲ್ಲ. ನೆಕ್ಸ್ಟ್ ಡೇ ನಾವು ಒಬ್ರು ತಾತನ ನೋಡ್ಲಿಕ್ಕೆ ಹೋಗ್ಬೇಕಿತ್ತು ತಿಡುಪೆಗೆ. ಅದು ಆಲ್ಮೋಸ್ಟ್ ಒಂದು 2 ತಿಂಗಳಿತ್ತು ಅದಲ್ಲ ನಮ್ಮ ಮನೆಯಲ್ಲಿ, 2-3 ತಿಂಗಳೇನೋ ಇತ್ತು. 5 ತಿಂಗಳು ನವೆಂಬರ್ ಟೈಮಲ್ಲಿ, ನವೆಂಬರ್ 21 ಏನೋ ಅದು, ಆಗಸ್ಟ್ 21 ನವೆಂಬರ್ 21 ಸರಿ ನೆನಪಿಲ್ಲ. ಲಾಕ್ಡೌನ್ ಟೈಮ್ ಆಗ ನಮಗೆ ಸ್ಕೂಲ್ ಇರ್ಲಿಲ್ಲಲ್ಲ, ಅದನ್ನೇ ನೋಡಿಕೊಳ್ತಿದ್ದೆ ನಮ್ಮ ಮನೇಲಿ ಕೂತ್ಕೊಂಡು. ಅಮ್ಮ ಎಲ್ಲ ಸಮ ಬೈತಿದ್ರು ನಮಗೆ. ಅದು ಮನೆಯಲ್ಲಿ ಎಲ್ಲ ಇದು ಉಪ್ಪು ಮಾಡಿ ಇಲ್ಲ ಮನೆ ಇಡೀ ಮಾಡ್ತಾ ಇರ್ಲಿಲ್ಲ, ಓದ್ತಿದ್ವು ಅದೆಂತ ಬಜ್ಜಿ ಗಲೀಜು ಮಾಡ್ತಿದ್ದದು. ಬಟ್ ಆದ್ರೂ ಕೂಡ ಅನ್ಫಾರ್ಚುನೇಟ್ಲಿ ಅದು ಹೋಯ್ತೋಯ್ತು ವಯಸ್ಸು. ನಾವೆಲ್ಲ ಎಷ್ಟು ಒಬ್ಬಾಕಿ ಹೋಗಿದ್ದಾವೆ ಅಂತ. ನಾನು ಫಸ್ಟ್ ಟೈಮ್ ನೋಡಿದ ಡೆತ್ ಅಂದ್ರೆ ಅದ್ರದೇ ಗೈಸ್. ತುಂಬ ಬೇಜಾರಾಗಿತ್ತು, ತುಂಬಾ ಹರ್ಟ್ ಆಗಿ. ಅದ್ರ ಹೆಸರು ಎಂತ ಗೊತ್ತಾ, ನಾವು ಪೂಟು ಊತ. ತುಂಬಾ ಪ್ರೀತಿಯಿಂದ ಸಾಕಿದ್ವಿ ನಾವು. ಚಂದ ಇರ್ತದೆ. ನಿಮ್ಮ ಸ್ಮೈಲ್ ಸೂಪರ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು. ಸ್ಮೈಲ್ ನೋಡಿದ್ರೆ ಎಲ್ಲ ಓಡಿ ಹೋಗ್ಬಾರ ಆನವರಿಗೆ ಮನೆಯಲ್ಲಿ. ಸ್ಮೈಲ್ ಚಂದ ಉಂಟು, ನಾವು ಲಾಫ್ ಮಾಡ್ತೇವೆ. ಲಾಫಿಂಗ್ ಇಸ್ ನಾಟ್ ದಟ್ ಗುಡ್. ಅವಳು ನನ್ನ ಫ್ರೆಂಡ್ಸಿಗೆ ಗೊತ್ತು ನಾನು ಎಷ್ಟು ಸಾಫ್ಟ್ ಆಗಿದೆ ಹೇಳ್ತೇನೆ ಅಂತ. ಕಮೆಂಟ್ ಹಾಕೋರಿ ಕಡೆಗೆ ಬಂತು ಹೌದಾ ಅಂತ. ಇಷ್ಟೇ ಗೈಸ್. ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ. ಯಾವುದಾದ್ರು ಒಂದು ಕ್ವಶನ್ ಬಾಕಿ ಮಾಡಿದ್ರೆ ಕ್ಷಮಿಸಿ, ಇನ್ನೊಂದ್ಸಲ ಮಾಡ್ತೇವೆ. ಪಾರ್ಟ್ 2 ಬೇಕಿದ್ರು ಕಮೆಂಟ್ ಮಾಡಿ ಕ್ವಶನ್ಸ್ಗಳನ್ನು